ಕಠಿಣ ಸೆಕ್ಷನ್ಗಳ ಮೂಲಕ ಶಿಕ್ಷೆಯನ್ನು ವಿಧಿಸಿರುವಂತದ್ದು ನ್ಯಾಯಮೂರ್ತಿಗಳು ಐಪಿಸಿ ಸೆಕ್ಷನ್ 376 2ಕೆ ಇದು ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ಶಿಕ್ಷೆಯನ್ನ ವಿಧಿಸುವಂತ ಗರಿಷ್ಠ ಇರುವಂತದ್ದು ಇನ್ನು ಐಪಿಸಿ ಸೆಕ್ಷನ್ 376 2ಎನ್ ಇದು ಸಹ ಜೀವಾವಧಿ ಶಿಕ್ಷೆಗೆ ಗುರಿಯಾಗುವಂತ ಸೆಕ್ಷನ್ ಇಲ್ಲೂ 5 ಲಕ್ಷ ಅದರ ಜೊತೆಗೆ ಐಪಿಸಿ ಸೆಕ್ಷನ್ 354ಎ 3 ವರ್ಷ ಕಠಿಣ ಜೈಲು 25,000 ದಂಡ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾದಂತ ಪ್ರಕರಣಗಳು ನಾನು ಹೇಳ್ತಾ ಇರೋದು ಮತ್ತು ಅದರ ಶಿಕ್ಷೆಯ ಪ್ರಮಾಣ ಮ್ಯಾಕ್ಸಿಮಮ್ ಐಪಿಸಿ ಸೆಕ್ಷನ್ 376 2ಕೆ ಇದು ಬಂದು ಜೀವಾವಧಿ ಮತ್ತು 5 ಲಕ್ಷ ಐಪಿಸಿ ಸೆಕ್ಷನ್ 376 2ಎನ್ ಇದು ಸಹ ಜೀವಾವಧಿ ಮತ್ತು 5 ಲಕ್ಷ ಐಪಿಸಿ ಸೆಕ್ಷನ್ 354ಎ 3 ವರ್ಷ ಕಠಿಣ ಜೈಲು ಮತ್ತು 25,000 ದಂಡ ಐಪಿಸಿ ಸೆಕ್ಷನ್ 354ಬಿ 7 ವರ್ಷ ಕಠಿಣ ಜೈಲು 50,000 ದಂಡ ದಂಡ ಪಾವತಿಸದಿದ್ದಲ್ಲಿ ಹೆಚ್ಚುವರಿಯಾಗಿ 6 ತಿಂಗಳು ಜೈಲು ದಂಡ ಪಾವತಿಸೋದಕ್ಕೆ ಅವರು ನಿರಾಕರಿಸಿದರು ಇನ್ನು ಐಪಿಸಿ ಸೆಕ್ಷನ್ 354ಸಿ 3 ವರ್ಷ ಕಠಿಣ ಜೈಲು ಐಪಿಸಿ ಸೆಕ್ಷನ್ 506 ಐಪಿಸಿ ಸೆಕ್ಷನ್ 506 2 ವರ್ಷ ಕಠಿಣ ಜೈಲು 10,000 ದಂಡ ಐಪಿಸಿ ಸೆಕ್ಷನ್ 201 3 ವರ್ಷ ಕಠಿಣ ಜೈಲು 25,000 ದಂಡ ಐಟಿ ಆಕ್ಟ್ 66ಇ 3 ವರ್ಷ ಕಠಿಣ ಶಿಕ್ಷೆ 25,000 ದಂಡ ಇದೆಲ್ಲವನ್ನ ಕ್ರೋಢೀಕರಣ ಮಾಡಿದರೆ ಒಟ್ಟು 10 ಲಕ್ಷ ರೂಪಾಯಿ ದಂಡವನ್ನ ನ್ಯಾಯಾಲಯ ವಿಧಿಸಿದೆ ಓಕೆ ಸೊ ಒಂದು ಅಪ್ಡೇಟ್ ವೀಕ್ಷಕರೇ 5 ಲಕ್ಷ ಅಲ್ಲ 10 ಲಕ್ಷ ಅಂತ ಮಾಹಿತಿ ಬರ್ತಾ ಇದೆ ನಮಗೆ ಒಟ್ಟು 10 ಲಕ್ಷ ಅಂತ ಬರ್ತಾ ಇದೆ ಮಾಹಿತಿ 11 ಲಕ್ಷ ಪರಿಹಾರ ಸಂತ್ರಸ್ತೆಗೆ ಈಗ 10 ಲಕ್ಷ ದಂಡ ಅನ್ನುವ ಮಾಹಿತಿ ಎಸ್ 10 ಲಕ್ಷ ದಂಡ 5 ಲಕ್ಷ ಅಲ್ಲ 10 ಲಕ್ಷ ಒಂದು ಸ್ಮಾಲ್ ಕರೆಕ್ಷನ್ 10 ಲಕ್ಷ ದಂಡವನ್ನ ಮಾನ್ಯ ನ್ಯಾಯಾಲಯ ವಿಧಿಸಿದೆ ಐ ಥಿಂಕ್ ಇದು ಅತಿ ದೊಡ್ಡ ದಂಡ ಇತ್ತೀಚಿನ ದಿನಗಳಲ್ಲಿ ಶಿಕ್ಷೆಗೆ ಗುರಿಯಾದಂತಹ ಪ್ರಕರಣಗಳ ಪೈಕಿ ಇದು ಅತಿ ದೊಡ್ಡ ಮೊತ್ತದ ದಂಡ 10 ಲಕ್ಷ ರೂಪಾಯಿ ದಂಡ ನೋಡಿ 11 ಲಕ್ಷ ಸಂತ್ರಸ್ತೆಗೆ ಪರಿಹಾರ ಸೊ ಯಾವುದರ ಅಡಿಯಲ್ಲಿ ಎಷ್ಟೆಷ್ಟು ಶಿಕ್ಷೆ ಅನ್ನೋದು ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಇರೋದೇ ಜೀವಾವಧಿ ಸೊ ಹಾಗಾಗಿ ಜೀವಾವಧಿ ಶಿಕ್ಷೆನ ಮಾನ್ಯ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ ಅದರ ಜೊತೆಗೆ 10 ಲಕ್ಷ ರೂಪಾಯಿ ದಂಡವನ್ನ ಕೊಟ್ಟಿದ್ದಾರೆ 10 ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ 5 ಅಲ್ಲ 10 ಲಕ್ಷ ರೂಪಾಯಿ ದಂಡ ಈಗ ಬರ್ತಾ ಇರುವಂತಹ ಅಪ್ಡೇಟ್ ಇದು ಆಮೇಲೆ 11 ಲಕ್ಷ ರೂಪಾಯಿ ಸಂತ್ರಸ್ತ ಮಹಿಳೆ ಏನಿದ್ದಾರೆ ತಾಯಿ ಏನಿದ್ದಾರೆ ಆ ತಾಯಿಗೆ 11 ಲಕ್ಷ ರೂಪಾಯಿ ಪರಿಹಾರ ಸೊ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಷ್ಟೆಷ್ಟು ಶಿಕ್ಷೆಯ ಪ್ರಮಾಣ ನೋಡಿ ಐಪಿಸಿ ಸೆಕ್ಷನ್ 376 2ಕೆ ಜೀವಾವಧಿ ಇದೆ ಅದು ಮ್ಯಾಕ್ಸಿಮಮ್ ಅಗೇನ್ 376 2ಎನ್ ಇದು ಸಹ ಜೀವಾವಧಿ ಇದೆ 5 ಲಕ್ಷ ರೂಪಾಯಿ ಇದು ದಂಡ ಸೊ ಟೋಟಲ್ ಇಲ್ಲಿ 10 ಲಕ್ಷಕ್ಕೆ ಲೆಕ್ಕ ತಗೊಂಡವ್ರೆ ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲವೂ ಸರಿ ಟೋಟಲ್ ಜೀವಾವಧಿ ಶಿಕ್ಷೆ ಪ್ಲಸ್ 10 ಲಕ್ಷ ಜೀವಾವಧಿ ಶಿಕ್ಷೆ ಮತ್ತು 10 ಲಕ್ಷ ದಂಡ ಓಕೆ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಬೇಕು ಮತ್ತೆ ಅಲ್ಲಿಗೆ ಹೋಗಬೇಕು ಕಠಿಣ ಜೈಲುವಾಸ ನೋಡಿ ಆ ಒಂದಷ್ಟು ಫಾರ್ಮ್ಯಾಲಿಟೀಸ್ ಇದ್ದಾವೆ ಪ್ರಕ್ರಿಯೆಗಳಿದ್ದಾವೆ ಆ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿಕೊಂಡು ಪ್ರಜ್ವಲ್ ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ ಇನ್ನಲ್ಲೇ ಇರಬೇಕು ಪ್ರಜ್ವಲ್ ರೇವಣ್ಣ ಆಲ್ರೆಡಿ 14 ತಿಂಗಳಿಂದ ಅವರು ಜೈಲಿನಲ್ಲೇ ಇದ್ದಾರೆ
14 ತಿಂಗಳಿಂದ ಜೈಲಿನಲ್ಲೇ ಇದ್ದಾರೆ ಅವರು. ಜೀವಾವಧಿ ಇರೋದ್ರಿಂದ ಲೆಕ್ಕಕ್ಕೆ ಬರಲ್ಲ ಬಿಡಿ. ಪರ್ಟಿಕ್ಯುಲರ್ಲಿ ಇಂತಿಷ್ಟು ವರ್ಷ ಅಂತ ಆಗಿದ್ರೆ 14 ತಿಂಗಳನ್ನು ಕಳ್ಕೊಂಡಿರೋರು, ಮೈನಸ್ ಮಾಡಿರೋರು. ಬಟ್ ಈಗ ಇದು ಜೀವಾವಧಿ ಆಗಿರೋದ್ರಿಂದ, ಜೀವನ ಪರ್ಯಂತ ಇರಬೇಕಾಗಿರೋದ್ರಿಂದ ಅದು ಲೆಕ್ಕಕ್ಕೆ ಬರಲ್ಲ. ಬೇಲು ಸಿಕ್ಕಿಲ್ಲ ಇವರಿಗೆ. ಜಾಮೀನಿಗೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಟ್ಟರು. ಪ್ರಕರಣದ ಗಂಭೀರತೆ ನ್ಯಾಯಾಲಯ ಹೆಂಗೆ ಅದನ್ನು ವಾಚ್ ಮಾಡುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್